ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಎಜುಕೇಷನ್. ಇದು ನಾನು ಪೋಸ್ಟ್ ಗ್ರಾಜ್ಯುಯೇಷನ್ನ PGCET MBA 2020 ಪಾರ್ಟ್ 2 ಜನರಲ್ ನಾಲೆಜು ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದೇ ಥರ ನಿಮಗೆ ಈಗ ಏನೋ ಗಿಟೀರಿಯಲ್ ಏನೋ ಬೇಕು ಅಂದರೆ ನಾನೊಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡೀನಿ. ಅಲ್ಲಿ ಬಂದು ಕೇಳಿ ಸರ್ ಮೆಟೀರಿಯಲ್ ಬೇಕು ಅಂದ್ಬಿಟ್ಟು ಅಡ್ಮಿನ್ಗೆ ರಿಕ್ವೆಸ್ಟ್ ಕಳಿಸಿ ಅವರು ನಿಮಗೆ PGCETಗೆ ಆಗುವಷ್ಟು ಮೆಟೀರಿಯಲ್ ಎಲ್ಲ ಕಳಿಸ್ತಾರೆ. ಅದೇ ಥರ ನಾನು ಲೈವ್ ಕ್ಲಾಸಸ್ಗಳು ಮಾಡ್ತೀನಿ. ಓಕೆ, ಸೊ ಅದು ನಿಮ್ಗೆ ಬೇಕಾದಲ್ಲಿ ನೀವು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಅದಾದಮೇಲೆ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಯಾವಾಗ ಹೊಸ ವಿಡಿಯೋ ಹಾಕ್ತೀನೋ ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಬನ್ನಿ ಫ್ರೆಂಡ್ಸ್, ಕ್ವಶನ್ಗೆ ಹೋಗ್ಬಿಡೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಏನು ಕೇಳ್ತಾರೆ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜಲ್ ಶಕ್ತಿ ಮಿನಿಸ್ಟ್ರಿ. ಇಟ್ ಈಸ್ ಸೆಟ್ ಅಪ್ ವಿತ್ ಮರ್ಜರ್ ಆಫ್ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್. ಆಮೇಲೆ ನೆಕ್ಸ್ಟ್, ದ ಮ್ಯಾಂಡೇಟ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಅಂಡ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಹ್ಯಾಸ್ ಬೀನ್ ಕೆಪ್ಟ್ ಔಟ್ ಆಫ್ ಇಟ್ಸ್ ಮ್ಯಾಂಡೇಟ್. ಓಕೆ, ಸೊ ಬನ್ನಿ ಜಲ್ ಶಕ್ತಿ ಮಿನಿಸ್ಟ್ರಿ ಬಗ್ಗೆ ಇದು ಮಾಡೋಣ. ಇದು ಮೇ 2019 2019 ಅಲ್ಲಿ ಮೋದಿ ಗೌರ್ಮೆಂಟ್ ಇದ್ದಾಗ ಇದು ಫಾರ್ಮ್ ಆಗಿರೋದು. ಇದು ಹೆಂಗೆ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಮರ್ಜ್ ಮಾಡ್ಬಿಟ್ಟು ಮಾಡಿರೋದು. ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುನೇಷನ್, ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಇದೆಲ್ಲ ಮರ್ಜ್ ಮಾಡಿದ್ದು. ಮೇನ್ ಪರ್ಪಸ್ ಮಾಡಿದ್ದು ಏನಕ್ಕೆ ಅಂದ್ರೆ ಗ್ಯಾಂಜಸ್ನ ಕ್ಲೀನ್ ಗಂಗಾ ರಿವರ್ನ ಕ್ಲೀನ್ ಮಾಡಕ್ಕೆ ಈ ಮಿನಿಸ್ಟ್ರಿನ ಈ ಎಲ್ಲಾ ಮಿನಿಸ್ಟ್ರಿನೂ ಒಟ್ಟಿಗೆ ತಂದಿದ್ದು. ಅದು ಅಲ್ದಲೆ ಇದ್ರೊಳಗೆ ಏನು ಮಾಡ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನಾರ ಸ್ಟೇಟ್ ಜೊತೆ ಏನಾನ ಇಂಟರ್ ಸ್ಟೇಟ್ ಏನಾನ ನೀರಿನ ಜಗಳ ಏನಾನ ಇದೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಇದರಲ್ಲಿ ತಮಿಳುನಾಡು ಕರ್ನಾಟಕ ಕಾವೇರಿಗೆ ಗಲಾಟೆ ಆಗುತ್ತಲ್ಲ, ಸೊ ಅದನ್ನು ನೋಡ್ಕೊಳ್ಳೋಕೆ ಈ ಮಿನಿಸ್ಟ್ರಿನೇ ಇದು ಮಾಡಿರೋದು. ಅದು ಅಲ್ದಲೆ ಫಾರಿನ್ ಕಂಟ್ರೀಸ್, ಈಗ ನೀವು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಲ್ಲ ಚೈನಾ ಇರ್ಬೋದು, ಇವ್ರ ಜೊತೆ ನಾವು ನಮ್ಮ ನದಿಗಳನ್ನ ಶೇರ್ ಮಾಡ್ಕೊಳ್ಳೋದು, ಅದ್ರದ್ದು ಇದು ಇದು ಇದ್ರ ಅಂಡರ್ ಬರುತ್ತೆ. ಸೊ ಇಲ್ಲೇನ್ ಕೊಟ್ಟಿದ್ದಾರೆ, ಫಸ್ಟ್ ಅಂತೂ ಕರೆಕ್ಟ್ ಇದೆ, ಯಾಕಂದ್ರೆ ಆ ಎಲ್ಲ ಮಿನಿಸ್ಟ್ರಿ ಸೇರ್ ಮಾಡಿರೋದು. ಸೆಕೆಂಡ್ ಒಂದು, ದ ಮ್ಯಾಂಡೇಟ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಅಂಡ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಹ್ಯಾಸ್ ಬಿನ್ ಕೆಪ್ಟ್ ಔಟ್ ಆಫ್ ಇಟ್ಸ್ ಮ್ಯಾಂಡೇಟ್ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಏನಾಗಬೇಕಾಯ್ತಾರೆ, ಕೆಪ್ಟ್ ಇನ್ ಇಟ್ಸ್ ಮ್ಯಾಂಡೇಟ್ ಅಂತ ಇರ್ಬೇಕು. ಔಟ್ ಆಫ್ ಅಂದ್ರೆ ಇದು ತಪ್ಪು. ಸೊ ಕರೆಕ್ಟ್ ಆನ್ಸರ್ ಬಂದು ಓನ್ಲಿ ಒನ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಆಸ್ ಪರ್ ದ ಪ್ರಾವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್, ಫಸ್ಟ್ ಒನ್, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ any part of the constitution. The preamble is not the part of the constitution. Which of the above is correct? ಸೊ ಈಗ ನಾವು ಏನ್ ಹೇಳ್ತಾರೆ, ಆಸ್ ಪರ್ ಪ್ರಾವಿಷನ್, ದ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ ಆರ್ಟಿಕಲ್ 368 ಅಲ್ಲಿ ಏನಿದೆ ಅಂದ್ರೆ ಅದಕ್ಕೆ ಪವರ್ ಇದೆ ಅಮೆಂಡ್ ಮಾಡಕ್ಕೆ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ನು ಅದನ್ನ ಅಮೆಂಡ್ ಮಾಡ್ಬೋದು ಅಂತ ಅದು ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಅದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ, ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಅದೇ ತರ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರೋದೇ ಪ್ರಿಯಾಂಬಲ್ ಮೇಲೆ. ಓಕೆ, ಸೊ ಪ್ರಿಯಾಂಬಲ್ ಅಂದ್ರೆ ಏನು ಅಂದ್ರೆ ಅದರೊಳಗೆ ಏನೇನು ಇರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಇರುತ್ತೆ, ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಆಮೇಲೆ ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದೆಲ್ಲ ನಮಗೆ ಬರೋದು ಪ್ರಿಯಾಂಬಲ್ ಇಂದ. ಸೊ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು ಕರೆಕ್ಟು. ದ ಪ್ರಿಯಾಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು ರಾಂಗು. ಯಾಕಂದ್ರೆ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಒಂದು ಪಾರ್ಟ್. ಯಾಕಂದ್ರೆ ಪ್ರಿಯಾಂಬಲ್ ಅಲ್ಲೇ ನಮಗೆ ಎಲ್ಲ ಆಬ್ಜೆಕ್ಟಿವ್, ಬೇಸಿಕ್ ಪ್ರಿನ್ಸಿಪಲ್, ಸೈಲೆಂಟ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದನ್ನೆಲ್ಲ ಡಿಫೈನ್ ಮಾಡೋದು ನಾವು ಪ್ರಿಯಾಂಬಲ್ ಅಲ್ಲೇ. ಸೊ ಕರೆಕ್ಟ್ ಆನ್ಸರ್ ಬಂದು ಎ, ಓನ್ಲಿ ಒನ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಏನು ಕೇಳ್ತಾರೆ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಖಾನ್ ಅಬ್ದುಲ್ ಗಫರ್ ಖಾನ್. ಹಿ ಫೌಂಡೆಡ್ ದಿ ರೆಡ್ ಶರ್ಟ್ ಮೂವ್ಮೆಂಟ್, which is also known as Khudai Khidmatgar or Servants of God, among the Pushtunis. In 1987, he was awarded the Bharat Ratna Prize and was the first non-Indian to receive that honor ಅಂತ ಹೇಳ್ತಾರೆ. ಸೊ ಈ ಎರಡರಲ್ಲಿ ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಅಂತ. ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಹುಟ್ಟಿದ್ದು 6 ಫೆಬ್ರವರಿ 1890 ಓಕೆ, ಸೊ ಅವರು ಬೇಸಿಕಲಿ ಅಫ್ಘಾನಿಸ್ತಾನ ಅವರು ಇದ್ರು ಆದ್ರೂ, ಬಟ್ ಪಾಕಿಸ್ತಾನಲ್ಲಿ ಅವರು ಪೊಲಿಟಿಕಲಿ ಮೂವ್ ಆಗಿದ್ದು ಪಾಕಿಸ್ತಾನಲ್ಲಿ. ಅವ್ರಿಗೆ ಸಿಕ್ಕಿರೋದು ಏನು, ಅವರು ಈ ಖುದಾಯಿ ಖಿದ್ಮತ್ಗಾರ್ ಅಂತ ಒಂದು ಮೂವ್ಮೆಂಟ್ ನಾವು ಫಾಲೋ ಮಾಡಿದ್ರು, ಅದನ್ನ ಪುಶ್ತೇನಿ ಮೂವ್ಮೆಂಟ್ ಅಂತಾನೂ ಕರೀತಾರೆ. ಇದು ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬ್ರಿಟಿಷರ್ಸ್ ಅವ್ರನ್ನ ಓಡಿಸ್ಬೇಕು ಅಂತಾನೆ ಮಾಡಿದ್ದು. ಹೆಂಗೆ ನಮ್ಮ ಗಾಂಧೀಜಿ ಅವರು ಇಲ್ಲಿ ಇಂಡಿಯಾದಲ್ಲಿ ಮಾಡಿದ್ರು, ಅದೇ ತರ ಇವನು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಪಾಕಿಸ್ತಾನದಲ್ಲಿ ಮಾಡಿದ್ದು. ಸೊ ಅದು ಮಾಡಿದ್ರಿಂದ ಅವರು ಬ್ರಿಟಿಷರ್ಸ್ನ ಓಡಿಸೋಕೆ ಸಾಧ್ಯ ಆಯಿತು. ಸೊ ಅದಕ್ಕೆ
ಇದನ್ನೆಲ್ಲ ಮೆಚ್ಚಿಬಿಟ್ಟು ಅವ್ರಿಗೆ ಇದೆಲ್ಲ ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ಇಂಡಿಯನ್ ಗೌರ್ಮೆಂಟ್ 1967 ಅಲ್ಲಿ ಜವಾಹರ್ಲಾಲ್ ನೆಹರು ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ರೀತಿ 1987 ಅಲ್ಲಿ ಭಾರತ್ ರತ್ನ ಕೊಟ್ಟರು, ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ನಾನ್ ಇಂಡಿಯನ್ ಟು ರಿಸೀವ್ ಭಾರತ್ ರತ್ನ ಫಾರ್ ಇಸ್ ವರ್ಕ್. ಸೊ ಕರೆಕ್ಟ್ ಆನ್ಸರ್ ಬಂದು ಬೋತ್ ಆಫ್ ದೆಮ್ ಸಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಏನು ಕೇಳ್ತಾ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್. First, Goods and Service Tax Council is a constitutional body for making recommendation to the union and state government on issues related to Goods and Service Tax Act. GST Council dictates tax rate, tax exemption, tax law and tax deadline. Which of the following statement is true ಅಂತ. ಸೊ GST ಕೌನ್ಸಿಲ್ ಇಂದ ಏನಾಗಿದೆ, ಫಸ್ಟ್ ಒಂದು ಕರೆಕ್ಟ್ ಇದೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಫಾರ್ ಮೇಕಿಂಗ್ ರೆಕಮೆಂಡೇಶನ್. ಹೌದು, ಯೂನಿಯನ್ ಅಂಡ್ ಸ್ಟೇಟ್ ಗೌರ್ಮೆಂಟ್ಗೆ ಅದು ರೆಕಮೆಂಡ್ ಮಾಡುತ್ತೆ. ಅಂಡ್ ಆಲ್ಸೋ GST ಅವರು ಟ್ಯಾಕ್ಸ್ ರೇಟು, ಟ್ಯಾಕ್ಸ್ ಎಕ್ಸಾಮ್ಷನ್ ಓಕೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್. Okay, Department of Investment and Public Asset Management DIPAM under the Ministry of Finance is the nodal department for strategic stake sales. Okay, DIPAM and Niti Aayog will jointly identify PSUs for the strategic disinvestment ಅಂತ ಹೇಳ್ತಾರೆ. ಸೊ ವಿಚ್ ಆಫ್ ದಿ ಅಬೋ ಸ್ಟೇಟ್ಮೆಂಟ್ ಇಸ್ ಟ್ರೂ? ಫಸ್ಟ್ ನಾವು ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಅವ್ರು ಏನು ಅಂದ್ರೆ, ಈ ಎಲ್ಲ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟ್ಮೆಂಟು, ಈಕ್ವಿಟಿಯಲ್ಲಾಗಲಿ ಪಬ್ಲಿಕ್ ಸೆಕ್ಟರ್ ಆಗಲಿ ಯಾವುದೇ ಇದರಾಗಲಿ ಇವ್ರ ಥ್ರೂನೇ ಎಲ್ಲ ಮಾಡಬೇಕಾಗಿರೋದು. ಸ್ಟಾಕ್ ಮಾರ್ಕೆಟಲ್ಲಿ ಇವ್ರದ್ದು 4 ಮೇಜರ್ ಏರಿಯಾ ಇದೆ. ಒಂದು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟು, ನೆಕ್ಸ್ಟ್ ಮೈನಾರಿಟಿ ಸ್ಟೇಕ್ ಸೇಲ್ಸ್, ನೆಕ್ಸ್ಟ್ ಅಸೆಟ್ ಮಾನಿಟೈಸೇಷನ್ ಮತ್ತೆ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್. ಈ 4ರಲ್ಲಿ ಏನೋ ಒಂದು ಚೇಂಜಸ್ ಬೇಕು ಅಂದರೆ ಈ ಡಿಪಾರ್ಟ್ಮೆಂಟ್ ಬಂದು ಮಾಡ್ಬೋದು. ಆಮೇಲೆ ಇದು ಸೆಂಟ್ರಲ್ ಗೌರ್ಮೆಂಟ್ ಈಕ್ವಿಟಿನ ಸೇಲ್ ಮಾಡ್ಬೇಕಂದ್ರೆ, ಇಲ್ಲಾಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಈ ಡಿಪಾರ್ಟ್ಮೆಂಟು ಹೋಗಿ ಇದನ್ನೆಲ್ಲ ಈ ಕೆಲಸ ಮಾಡಿಕೊಡುತ್ತೆ. ಸೊ ಈಗ ಏನಾಗಿದೆ ಅಂದರೆ, ನೀತಿ ಆಯೋಗ ಮತ್ತು ಈ ಡಿಪಾರ್ಟ್ಮೆಂಟ್ ಎರಡು ಬಂದು ಯಾವ್ಯಾವ PSUs ಅಂದರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಲೈಕ್ ಯುವರ್ HAL, BHEL ಈ ಥರದ್ದು ಬ್ಯಾಂಕ್ಸ್, ಇದೆಲ್ಲ ಯಾವುದು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅದನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋಣ ಅದರಲ್ಲಿ ಅಂತ. ಸೊ ಕರೆಕ್ಟ್ ಆನ್ಸರ್ ಬಂದು ಸಿ, ಬೋತ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಚೂಸ್ ದಿ ಕರೆಕ್ಟ್ ಆರ್ಡರ್ ಆಫ್ ದಿ ಫಾಲೋಯಿಂಗ್ ಸೆಕ್ಟರ್ಸ್ ಆಫ್ ಎಕಾನಮಿ ಅಕಾರ್ಡಿಂಗ್ ಟು ದರ್ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಿಮಗೆ NPA ಬಗ್ಗೆ ಗೊತ್ತಿದ್ರೆ, ಸ್ವಲ್ಪ ನಾಲೆಜ್ ಇದ್ರೆ ಇದನ್ನ ನೀವು ಮಾಡ್ಬೋದು. ಸೊ ಅವ್ರು ಏನು ಕೇಳ್ತಾ ಇದ್ದಾರೆ, ಎಲ್ಲೆಲ್ಲಿ NPA ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಐತೆ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ನಿಲ್ತಾ ಐತೆ ಅಂದ್ಬಿಟ್ಟು. ಸೊ ಯಾವುದು ಜಾಸ್ತಿ NPA ಇರೋದು ಅಂತ ಆರ್ಡರ್ ವೈಸ್ ಅಲ್ಲಿ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಯೂಶಲಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಜಾಸ್ತಿ NPA ಬರೋದು. ಅದ್ರ ನೆಕ್ಸ್ಟ್ ಆದ್ಮೇಲೆ ಅಗ್ರಿಕಲ್ಚರಲ್ಲೇ ಇರೋದು. ಓಕೆ, ನೆಕ್ಸ್ಟ್ ಬಂದು ರಿಟೇಲ್ ಸೆಕ್ಟರ್ ಬರಲ್ಲ, ಸರ್ವಿಸ್ ಸೆಕ್ಟರ್ ಬರುತ್ತೆ. ಯಾಕಂದ್ರೆ ಸರ್ವಿಸ್ ಸೆಕ್ಟರ್ಲಿ NPA ಮಾಡೋದು ತುಂಬಾ ಜನ ಜಾಸ್ತಿ ಇರ್ತಾರೆ. ಆಮೇಲೆ ರಿಟೇಲ್ ಸೆಕ್ಟರ್ ಬರುತ್ತೆ. ಓಕೆ, ಈ ಬೇಸಿಸ್ ಮೇಲೆ NPAಗಳು, ನಾನ್ ಪರ್ಫಾರ್ಮಿಂಗ್ ಅಸೆಟ್ನ ಇದು ಎಷ್ಟೆಷ್ಟು ಜಾಸ್ತಿ NPAಗಳು ಮಾಡಿದ್ದಾರೆ ಅಂತ. ಫಾರ್ ಮ್ಯಾನುಫ್ಯಾಕ್ಚರಲ್ಲಿ ಜಾಸ್ತಿ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಬಂದು ಅಗ್ರಿಕಲ್ಚರಲ್ ಇದೆ, ನೆಕ್ಸ್ಟ್ ಅದಾದ್ಮೇಲೆ ಸರ್ವಿಸ್ ಅಲ್ಲಿ ಇದೆ, ಅದಾದ್ಮೇಲೆ ರಿಟೇಲ್ ಅಲ್ಲಿ ಇದೆ. ಸರ್ ಇದ್ರದ್ದೆಲ್ಲ ಜ್ಞಾನ ನನ್ಗೆ ಯಾವಾಗ ಬರುತ್ತೆ ಅಂದ್ರೆ, ದಯವಿಟ್ಟು ನೀವು ಕರೆಂಟ್ ಅಫೇರ್ಸ್ಗಳನ್ನ ಓದಿ. ಓಕೆ, ಕರೆಂಟ್ ಅಫೇರ್ಸ್ ಅಪ್ ಟು ಡೇಟ್ ಇತ್ತು ಅಂದ್ರೆ ನೀವು ಇದನ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಗೊತ್ತಿರಲ್ಲ ಅಂದ್ರೆ ಇದೆಲ್ಲ ಕಷ್ಟ. ಅದಕ್ಕೆ ಡೈಲಿ ಒಂದು 4-5 ಕರೆಂಟ್ ಅಫೇರ್, ಒಂದು 10 ಕ್ವಶನ್ ತರ 4-5 ಸೆಟ್ ಮಾಡ್ಕೊಂಡು ಡೈಲಿ ಓದ್ತಾ ಇದು ಮಾಡಿ. ಇಲ್ಲಾಂದ್ರೆ ಹೆಂಗಿರೋ ವಾಟ್ಸ್ಆಪ್ ಗ್ರೂಪಲ್ಲಿ ಇಡ್ತೀರಾ, ನಾವು ಕೊಡಕ್ಕೆ ಟ್ರೈ ಮಾಡ್ತೀವಿ ಕಳ್ಸಕ್ಕೆ. ಸೊ ದಟ್ ಎವ್ರಿ ಡೇ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್ ನೋಡೋಣ ಏನು ಹೇಳ್ತಾರೆ ಅಂತ. ವಿತ್ ರೆಸ್ಪೆಕ್ಟ್ ಟು ಆರ್ಟಿಕ್ ಕೌನ್ಸಿಲ್, consider the following statements. It was established by 8 Arctic states and 10 non-Arctic states. Its foundation was laid through Ottawa Declaration 1966. India was recently elected as an observer
to the Arctic Council. It is not a formalized treaty based international legal entity. So ಏನ್ ಹೇಳ್ತಾ ಇವರು, ಇಟ್ ವಾಸ್ ಎಸ್ಟಾಬ್ಲಿಷ್ ಬೈ 8 ಆರ್ಟಿಕ್ ಸ್ಟೇಟ್. ಹೌದು, ಬಟ್ ನಾನ್ ಆರ್ಟಿಕ್ ಸ್ಟೇಟ್ ಇರೋದು ಇದು 10 ಅಲ್ಲ, 10ಕ್ಕಿಂತ ಕಮ್ಮಿ ಇದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಇಟ್ ವಾಸ್ ಫೌಂಡೇಶನ್ ವಾಸ್ ಲೇಡ್ ಆನ್, ಹೌದು, ಒಟಾವಾ ಡಿಕ್ಲರೇಷನ್ ಅಲ್ಲೇ ಈ ಆರ್ಟಿಕ್ ಕೌನ್ಸಿಲ್ ನ ಮಾಡಕ್ಕೆ ಇದು ಮಾಡಿದ್ದು, ಇದು ಕರೆಕ್ಟ್ ಇದೆ. ನೆಕ್ಸ್ಟ್, ಇಂಡಿಯಾ ವಾಸ್ ರೀಸೆಂಟ್ಲಿ ಎಲೆಕ್ಟೆಡ್. ಇಲ್ಲ, ರೀಸೆಂಟ್ಲಿ ಇಲ್ಲ, 2013 ಅಲ್ಲಿ ಎಲೆಕ್ಟ್ ಆಗಿರೋದು ಇಂಡಿಯಾ. ಇಟ್ ಈಸ್ ನಾಟ್ ಫಾರ್ಮಲೈಸ್ಡ್ ಟ್ರೀಟಿ ಬೇಸ್ಡ್ ಇಂಟರ್ನ್ಯಾಷನಲ್ ಲೀಗಲ್ ಎಂಟಿಟಿ. ಇದು ಕರೆಕ್ಟ್ ಇದೆ. ಸೊ 2 ಮತ್ತೆ 4 ಕರೆಕ್ಟ್ ಇದೆ. ಇಲ್ಲೆಲ್ಲೂ 2 ಮತ್ತೆ 4 ಇಲ್ಲ. ಸೊ ಇದರಲ್ಲಿ ಇದು ಗ್ರೇಸ್ ಸಿಕ್ಕಿತ್ತು ನಿಮಗೆ 2020 ಸೊ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಕ್ಕಿತ್ತು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ಏನು ಕೇಳಿದ, ಬಾಲ್ಫೋರ್ ಡಿಕ್ಲರೇಷನ್ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಬಾಲ್ಫೋರ್ ಡಿಕ್ಲರೇಷನ್ ಇದು ಆಕ್ಚುಲಿ ಬ್ರಿಟಿಷ್ ಗೌರ್ಮೆಂಟು 1917 ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಅನೌನ್ಸ್ ಮಾಡಿದ್ದು. ಏನು ಅಂದ್ರೆ ಜೀವಿಶ್ ಪೀಪಲ್ಗೆ, ಪ್ಯಾಲೆಸ್ತೇನಿಯಲ್ಲಿ ಜೀವಿಶ್ ಪೀಪಲ್ಗೆ ಅವ್ರಿಗೆ ಒಂದು ಮನೇನ ಕಟ್ಕೊಳಕ್ಕೆ ಅವ್ರಿಗೆ. ಸೊ ಅದರಿಂದ ಅವ್ರು ಏನ್ ಮಾಡಿದ್ರು, ಆಟಮ್ ರೀಜನ್ ಸ್ಮಾಲ್ ಮೈನಾರಿಟಿ ಜೀವಿಶ್ ಪಾಪ್ಯುಲೇಷನ್ಗೆ ಅವರು ಜಾಗ ಮಾಡಿಕೊಟ್ರು. ಅದನ್ನ ನಾವೀಗ ಏನು ಇಸ್ರೇಲ್ ಅಂತ ಕರಿತೀವಿ ಅದನ್ನ ಹೇಳ್ತಾರೆ. ಸೊ ಈ ರಿಲೇಟೆಡ್ ಯಾವುದು ಅಂದ್ರೆ ನಿಮಗೆ ಇಸ್ರೇಲಿ ಮತ್ತೆ ಪ್ಯಾಲೆಸ್ತೇನಿ ಇಶ್ಯೂಗೆ ಸಂಬಂಧಪಟ್ಟದ್ದು ಬಾಲ್ಫೋರ್ ಡಿಕ್ಲರೇಷನ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಪೆಟ್ ಕೋಕ್ ಅಂತಾರೆ, ಅದನ್ನ ಪೆಟ್ರೋಲಿಯಂ ಕೋಕೋ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ, ಇಟ್ ಈಸ್ ಚೀಪರ್ ದ್ಯಾನ್ ಕೋಲ್, ಇಟ್ ಹ್ಯಾಸ್ ನೋ ಸಲ್ಫರ್ ಕಂಟೆಂಟ್ ಅಂಡ್ ದಿಸ್ ಈಸ್ ಅ ಕ್ಲೀನ್ ಫ್ಯೂಯಲ್. ಅದು ಪೆಟ್ ಕೋಕು ಅದು ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ ಇದೆ, ಅದು ಚೀಪರ್ ದನ್ ಕೋಕು, ಬಟ್ ಅದರೊಳಗೆ ಸಲ್ಫರ್ ಕಂಟೆಂಟ್ ಇರುತ್ತೆ. ಸೊ ಇಲ್ಲಿ ಇರಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಸಲ್ಫರ್ ಕಂಟೆಂಟ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು 1 and 2 ಓನ್ಲಿ. ಅದು ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ ಮತ್ತೆ ಚೀಪರ್ ದನ್ ಕೋಲ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಗೋ ಟ್ರೈಬಲ್ ಕ್ಯಾಂಪೇನ್ ಏಮ್ ಟು ಪ್ರಮೋಟ್ ಅವೇರ್ನೆಸ್ ಅಬೌಟ್ ಟ್ರೈಬಲ್ ಆರ್ಟ್ ಅಂಡ್ ಕ್ರಾಫ್ಟ್. ಇಟ್ ಈಸ್ ಲಾಂಚ್ಡ್ ಬೈ ಟ್ರಿಫೈಡ್. It covers tribes of northeastern areas only. Okay, so ಟ್ರಿಫೈಡ್ ಅಂದ್ರೆ ಏನಂದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತಾರೆ. ಅದನ್ನ ಫುಲ್ ಫಾರ್ಮ್ ನ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದು ಯಾರ ಅಂಡರ್ ಬರುತ್ತೆ ಅಂದ್ರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬರುತ್ತೆ. ಅದು ಏನಕ್ಕೆ ಮಾಡಿದ್ರು, ಆ ಟ್ರಿಫೈಡ್ ಏನಕ್ಕೆ ಮಾಡಿದ್ರು ಅಂದ್ರೆ ಈ ಟ್ರೈಬಲ್ ಪ್ರಾಡಕ್ಟ್ ಆರ್ಟ್ ಕ್ರಾಫ್ಟ್ ಅದನ್ನ ಮಾರ್ಕೆಟ್ ಮಾಡಕ್ಕೆ. ಸೊ ಅದು ಅವರು ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ದಾರೆ, ಟ್ರೈಬ್ಸ್ ಇಂಡಿಯಾ ಅನ್ಬಿಟ್ಟು. ಆ ಟ್ರೈಬ್ಸ್ ಇಂಡಿಯಾದೊಳಗೆ ಮಾರ್ಕೆಟ್ ಮಾಡಕ್ಕೆ ಈ ಟ್ರಿಫೈಡ್ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ಲಾಂಚ್ಡ್ ಬೈ ಟ್ರಿಫೈಡ್, ಕರೆಕ್ಟ್. ಇಟ್ ಈಸ್ ಕವರ್ಸ್ ಓನ್ಲಿ ಟ್ರೈಬ್ಸ್, ಇಲ್ಲ ಅದು ಪೂರ್ತಿ ಇಂಡಿಯಾದಲ್ಲಿ ಯಾವ್ಯಾವ ಟ್ರೈಬ್ಸ್ ಇದೆ ಎಲ್ಲ ಟ್ರೈಬ್ಸ್ ನ ಕವರ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು 1 ಓನ್ಲಿ. ಇಟ್ ಈಸ್ ಲಾಂಚ್ ಬೈ ಟ್ರಿಫೈಡ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಆರ್ಗ್ಯಾನಿಸಮ್ ಇನ್ ದಿ ಹೈಯರ್ ಟ್ರಾಪಿಕ್ ಲೆವೆಲ್ ಟೆಂಡ್ ಟು ಜನರಲಿಸ್ಟ್ in their feeding habit. The energy lost to reciprocation decreases with increasing tropic level. Which of the above statement is true? ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆರ್ಗ್ಯಾನಿಸಮ್ ಇನ್ ಹೈಯರ್ ಟ್ರಾಪಿಕ್ ಲೆವೆಲ್ ಟೆಂಡ್ಸ್ ಟು ಬಿ ಜನರಲಿಸ್ಟಿಕ್ ಇನ್ ದೇರ್ ಫೀಡಿಂಗ್ ಹ್ಯಾಬಿಟ್ ಅಂತ. ಇದು ಕರೆಕ್ಟ್ ಆನ್ಸರ್. ಇದು ಆಗಲ್ಲ. ದ ಎನರ್ಜಿ ಲಾಸ್ಟ್ ಟು ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟ್ರಾಪಿಕ್ ಲೆವೆಲ್. ಇದು ಆಗಲ್ಲ. ಫಸ್ಟ್ ಇದು ಕರೆಕ್ಟ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ. Okay, recently the term shadow pandemic has been in the news. What does the term refers to? ಇದು ನಿಮ್ಮ ಇದರಿಂದ ಕೋವಿಡ್ ಇದರಿಂದ ಬಂದಿರೋದು. ಇದು ಏನು ಅಂದ್ರೆ ಏನ್ ಶಾಡೋ ಪೆಂಡಮಿಕ್ ಅಂದ್ರೆ, ಸಿನ್ಸ್ ಎಲ್ಲರೂ ಮನೆಯಿಂದನೇ ಕೆಲಸ ಮಾಡ್ತಾ ಇರೋದ್ರಿಂದ ಏನಾಯ್ತು ಅಲ್ಲಿ, ಇದು ಏನು ಜೆಂಡರ್ ಬೇಸ್ಡ್ ವೈಲೆನ್ಸ್ ಜಾಸ್ತಿ ಆಯ್ತು. ಓಕೆ, ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ರೈಸ್ ಇನ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ಡ್ಯೂರಿಂಗ್ COVID-19 ಕ್ರೈಸಿಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್. ಓಕೆ, ಬನ್ನಿ ಫ್ರೆಂಡ್ಸ್, ಏನ್ ಕೇಳ್ತಾರೆ ನೋಡೋಣ. ದ ಏರಿಯಾ ವೇರ್ a species of plant. Okay, so species and the particular species of plant and animal in particular adapt to live is ಏನಂತ ಹೇಳ್ತಾರೆ, ಇಕೋಸಿಸ್ಟಮ್. ಫಸ್ಟ್ ಇಕೋಸಿಸ್ಟಮ್ ಬಗ್ಗೆ ಮಾತಾಡೋಣ. ಇಕೋಸಿಸ್ಟಮ್ ಅಂದ್ರೆ ಫಸ್ಟ್ ಅದನ್ನ ಜಿಯೋಗ್ರಫಿಕ್ ಏರಿಯಾ ಅಂತಾರೆ, ಎಲ್ಲಿ ಪ್ಲಾಂಟ್, ಅನಿಮಲ್ ಮತ್ತೆ ಅದರ್ ಆರ್ಗನಿಸಮ್ಸ್, ಅದು ಅಲ್ದಲೇನೆ ವೆದರ್ ಮತ್ತೆ ಲ್ಯಾಂಡ್ಸ್ಕೇಪ್ ಇದೆಲ್ಲ ಸೇರಿ ಇರೋದನ್ನ ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಓಕೆ, ನ್ಯಾಚುರಲ್ ವೆಜಿಟೇಷನ್ ಅಂದ್ರೆ ಪರ್ಟಿಕ್ಯುಲರ್ಲಿ ಅದನ್ನ ನಾವು ಪ್ಲಾಂಟ್
ಕಮ್ಯುನಿಟಿಗೆ ಹೇಳ್ತೀವಿ, ವಿಚ್ ಗ್ರೋಸ್ ನಾರ್ಮಲಿ. ಯಾರು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ, ಯಾರು ಮನುಷ್ಯರು ಹೋಗಿ ಅಲ್ಲಿ ಆ, ಗಿಡ ಹಾಕಿ ಬೆಳೆಸಲ್ಲ, ಅದು ನ್ಯಾಚುರಲ್ ಆಗಿ ಬೆಳೆಯೋದು. ಅದನ್ನ ನಾವು ನ್ಯಾಚುರಲ್ ವೆಜಿಟೇಷನ್ ಅಂತ ಕರಿತೀವಿ. ಎಕೋಟೋನ್ ಅಂದ್ರೆ ಎಕೋಟೋನ್ ಇದು ಅದು ಟ್ರಾನ್ಸಿಷನ್ ಏರಿಯಾ ಬಿಟ್ವೀನ್ ಟೂ ಬಯಾಲಜಿಕಲ್ ಕಮ್ಯುನಿಟೀಸ್ ವೇರ್ ಟೂ ಕಮ್ಯುನಿಟೀಸ್ ಮೀಟ್ ಅಂಡ್ ಇಂಟಿಗ್ರೇಟ್. ಈಗ ಫಾರ್ ಎಕ್ಸಾಂಪಲ್ ಇಕೋಸಿಸ್ಟಮ್, ನ್ಯಾಚುರಲ್ ವೆಜಿಟೇಷನ್ ಎರಡು ಮೀಟ್ ಆಗಿದ್ರೆ ಅದನ್ನ ನಾವು ಇಕೋಟೋನ್ ಅಂತ ಕರಿತೀವಿ. ಓಕೆ. ಹ್ಯಾಬಿಟ್ಯಾಟ್ ಅಂದ್ರೆ ಆ, ಆ, ಅದು ಸ್ಪೆಸಿಫಿಕ್ ಅನಿಮಲ್ ಮತ್ತೆ ಪ್ಲಾಂಟ್ ಸ್ಪೆಸಿಫಿಕ್ ಆಗಿ ಇರೋ ಇದನ್ನ ಪರ್ಟಿಕ್ಯುಲರ್ ಸ್ಪೀಶೀಸ್ ಮಾತ್ರ ಅದು ಅಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈಗ ಈ ಕೋರಲ್ ರೀಫ್ಸ್ಗೆ ಹೋದ್ರೆ, ಕೋರಲ್ ರೀಫ್ಸ್ ಅಲ್ಲಿ ಪರ್ಟಿಕ್ಯುಲರ್ ಫಿಶ್ಗಳು ಮಾತ್ರ ಅಲ್ಲಿರುತ್ತೆ, ಬೇರೆ ಫಿಶ್ಗಳಿರಲ್ಲ. ಸೊ ಅದಕ್ಕೆ ಅದನ್ನ ಹ್ಯಾಬಿಟ್ಯಾಟ್ ಅಂತ ಕರೀತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಡಿ, ಹ್ಯಾಬಿಟ್ಯಾಟ್. ಅಲ್ಲಿ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಅನಿಮಲ್ ಆರ್ ಪ್ಲಾಂಟ್ ಮಾತ್ರ ಗ್ರೋ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಏನ್ ಕೇಳ್ತಾರೆ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಅಪ್ಲಿಕಬಲ್ ಟು ಫ್ಲೋ ಆಫ್ ಎನರ್ಜಿ ಇನ್ ದಿ ಇಕೋಸಿಸ್ಟಮ್. ಸೊ ಫ್ಲೋ ಆಫ್ ಎನರ್ಜಿ ಹೇಳ್ತಾರೆ. ದ ರೂಲ್ ಆಫ್ 10 ಸೈಕ್ಲಿಕ್ ಡೈರೆಕ್ಷನ್ ಆಫ್ ಫ್ಲೋ. ಸೊ ರೂಲ್ ಆಫ್ 10 ಇಕೋಸಿಸ್ಟಮ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಮೊದಲು ಫಸ್ಟ್ ನಾವು ಒಂದು ಇದನ್ನ ನೋಡ್ಕೊಂಡು ನೋಡಿ. ಎಲ್ಲ ಇದೊಂದು ಪಿರಮಿಡ್ ತರ. ಫಾರ್ ಎಕ್ಸಾಂಪಲ್ ಇದು ಒಂದು ಪಿರಮಿಡ್ ತರ. ಓಕೆ, ಹಿಂಗೆ ಪಿರಮಿಡ್ ತರ ಒಂದೊಂದು ಲೆವೆಲ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ. ಓಕೆ, ಪಿರಮಿಡ್ ಅಂತ ತಗೊಂಡ್ರೆ ಈ ಲೆವೆಲ್ ಅಲ್ಲಿ ಏನಿದೆ, ಪ್ಲಾಂಟ್ ಇದೆ. ಆ ಪ್ಲಾಂಟ್ ಮೇಲೆ ಗ್ರಾಸ್ ಹಾಪ್ಪರ್ ಇದೆ. ಆ ಗ್ರಾಸ್ ಹಾಪ್ಪರ್ ಮೇಲೆ ಇಲಿ ಇದೆ. ಇಲಿ ಮೇಲೆ ಸ್ನೇಕ್ ಇದೆ. ಸೊ ಹಿಂಗೆ ಒಂದು ಇಕೋಸಿಸ್ಟಮ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ರೂಲ್ ಆಫ್ 10 ಅಂದ್ರೆ ಬರೀ 10% ಮಾತ್ರ ಅದು ಎನರ್ಜಿನ ಕಿಲೋ ಕ್ಯಾಲರೀಸ್ ಸಿಗೋದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 1000 ಕಿಲೋ ಕ್ಯಾಲರೀಸ್ ಇರುತ್ತೆ. ಇಲ್ಲಿ ಮೇಲ್ಗಡೆ ಹೋದ್ರೆ ಅದು 10% ಆಗುತ್ತೆ. ಓಕೆ, 1000 ಕಿಲೋ ಕ್ಯಾಲರೀಸ್ ಆಗುತ್ತೆ. ಅದೇ ತರ ಇದ್ರ ಮೇಲ್ಗಡೆ ಹೋಯ್ತು ಅಂದ್ರೆ 100 ಕಿಲೋ ಕ್ಯಾಲರೀಸ್ ಆಗುತ್ತೆ. ಇದು ಮೇಲ್ಗಡೆ ಹೋಯ್ತು ಅಂದ್ರೆ 10 ಕಿಲೋ ಕ್ಯಾಲರೀಸ್ ಆಗುತ್ತೆ. ಹಿಂಗೆ ಇದನ್ನ ರೂಲ್ ಆಫ್ 10 ಅಂತಾರೆ. 10% ಮಾತ್ರ ಸಿಗುತ್ತೆ ಅಂತ ಹೇಳೋದು. ಆಮೇಲೆ ಏನ್ ಹೇಳ್ತಾರೆ, ಇದು ಕರೆಕ್ಟ್ ಆಗಿದೆ. ರೂಲ್ ಆಫ್ 10 ಸೈಕ್ಲಿಕ್ ಡೈರೆಕ್ಷನ್ ಆಫ್ ಫ್ಲೋ. ಸಿ ಇಲ್ಲಿ ಫ್ಲೋ ಹೆಂಗ್ ಹೋಗ್ತಾ ಇತ್ತು ನೋಡಿ. ನಿಮಗೆ ಪ್ರೊಡ್ಯೂಸರ್ ಇಂದ ಪ್ರೈಮರಿ ಕನ್ಸ್ಯೂಮರ್ ಇದೆ, ಪ್ರೈಮರಿ ಕನ್ಸ್ಯೂಮರ್ ಇಂದ ಸೆಕೆಂಡರಿ ಕನ್ಸ್ಯೂಮರ್, ಸೆಕೆಂಡರಿ ಇಂದ ಟರ್ಷರಿ ಕನ್ಸ್ಯೂಮರ್ ಇದೆ. ಸೊ ಇಲ್ಲಿ ಫ್ಲೋ ಇರೋದು ಓನ್ಲಿ ಒನ್ ಡೈರೆಕ್ಷನಲ್ ಫ್ಲೋ ಇರೋದು. ಓಕೆ, ಇವ್ರು ಕೇಳ್ತಾರೆ ಸೈಕ್ಲಿಕ್ ಅಂದ್ರೆ ಹೆಂಗಿರುತ್ತೆ, ಹಿಂಗಿರುತ್ತೆ. ಸೈಕ್ಲಿಕ್ ಅಂದ್ರೆ ಈ ತರ ಇರುತ್ತೆ. ಸೊ ಈ ತರ ಡೈರೆಕ್ಷನ್ ಇರುತ್ತೆ, ಸೈಕಲ್ ಆಗಿ ಇರುತ್ತೆ. ಸೈಕ್ಲಿಕ್ ಇಲ್ಲ, ಇದು ಓನ್ಲಿ ಯೂನಿ ಡೈರೆಕ್ಷನಲ್ ಫ್ಲೋ. ಸೊ ಕರೆಕ್ಟ್ ಆನ್ಸರ್ ಬಂದು ಓನ್ಲಿ 1. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ನೋಡೋಣ ಏನ್ ಕೇಳ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ ಆಫ್ ಆರ್ಗನಿಸಮ್ಸ್ ಆರ್ ನಾಟ್ ಫೌಂಡ್ ಅಟ್ ಪೋಲ್ಸ್ ಇನ್ ಥಂಡ್ರಾ ಬಯೋಮ್ ಅಂತ ಹೇಳ್ತಾರೆ. ರೆಪ್ಟೈಲ್ಸ್, ಲಾರ್ಜ್ ಸೈಜ್ ಅನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್. ಸೊ ಈ ಥಂಡ ಪೋಲ್ಸ್ ಅಲ್ಲಿ, ಥಂಡ್ರಾ ಬಯೋಮ್ ಅಲ್ಲಿ ಯಾವ್ಯಾವ್ದು ಇರ್ಬೋದು ಅಪ್ಪ ಅಂದ್ರೆ ಏನೇನು ಇರುತ್ತೆ ನಿಮ್ಗೆ ಅಂದ್ರೆ, ನಿಮ್ಗೆ ಆರ್ಟಿಕ್ ಫಾಕ್ಸ್ ಇರುತ್ತೆ, ಸ್ನೋ ಇರುತ್ತೆ, ಲೆಮಿಂಗ್ ಇರುತ್ತೆ, ಪೋಲಾರ್ ಬೇರ್ಸ್ ಇರುತ್ತೆ. ಓಕೆ, ಅಂಡ್ ಮಸ್ಕಾಕ್ಸ್, ರೈನ್ ಡೀರ್, ಇಂಥದ್ದೆಲ್ಲ ಅದು ಚಳಿಗಾಲದಲ್ಲಿ ಅದು ಇರುತ್ತೆ. ಅದು ಚಳಿಗಾಲದಲ್ಲಿ ಇರೋದ್ರಿಂದ ಅಲ್ಲಿ ಇದನ್ನೆಲ್ಲ ಈ ಅನಿಮಲ್ಸ್ ಎಲ್ಲ ಅಡ್ಯಾಪ್ಟ್ ಆಗಿರುತ್ತೆ. ಬಟ್ ಈ ಇಂಥ ಇದ್ರಲ್ಲಿ ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ನಿಮಗೆ ಮೈನಸ್ ಡಿಗ್ರಿಯಲ್ಲಿರುತ್ತೆ. ಅದರಿಂದ ಈ ರೆಪ್ಟೈಲ್ಸ್ಗಳು ಅಲ್ಲಿ ಇರಕ್ಕಾಗಲ್ಲ. ಯಾಕಂದ್ರೆ ರೆಪ್ಟೈಲ್ಸ್ಗೆ ಕೋಲ್ಡ್ ವೆದರ್ಗೂ ರೆಪ್ಟೈಲ್ಸ್ಗೂ ಆಗಲ್ಲ. ಕೋಲ್ಡ್ ವೆದರಲ್ಲಿ ಅವರು ಸರ್ವೈವ್ ಆಗಕ್ಕಾಗಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಎ, ರೆಪ್ಟೈಲ್ಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಏನು ಫಿಸಿಕಲ್ ಡೆಫಿಸಿಟ್ ಫಾರ್ ಅ ಗವರ್ಮೆಂಟ್ ಇಂಡಿಕೇಟ್ಸ್. ಏನಪ್ಪ ಇದು ಫಿಸಿಕಲ್ ಡೆಫಿಸಿಟ್ ಅಂತ ಹೇಳ್ತಾರೆ. ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಈಗ ನಮ್ಮ ಗೌರ್ಮೆಂಟ್ ತಗೊಳ್ಳಿ, ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ. ಸೊ ಆ ಗೌರ್ಮೆಂಟ್ ಆಫ್ ಇಂಡಿಯಾದು ಅವರು ಏನೋ ಅವ್ರಿಗೆ ಇನ್ಕಮ್ ಇರುತ್ತೆ, ಎಕ್ಸ್ಪೆಂಡಿಚರ್ ಇರುತ್ತೆ. ಸೊ ಇನ್ಕಮ್ ಸ್ಪೆಂಡಿಂಗ್ ಎರಡು ಇರುತ್ತೆ. ಅವ್ರಿಗೆ ಯಾವಾಗ ಅವ್ರದ್ದು ಶಾರ್ಟ್ ಫಾಲ್ ಆಗುತ್ತಾ, ಶಾರ್ಟ್ ಫಾಲ್ ಅಂದ್ರೆ ಇನ್ಕಮ್ ಬಂದಿದ್ದು ಬಟ್ ಸ್ಪೆಂಡಿಂಗ್ ಜಾಸ್ತಿ ಮಾಡ್ಬಿಟ್ಟಿದ್ದಾಗ ಅವ್ರಿಗೆ ಅಲ್ಲಿ ಶಾರ್ಟ್ ಫಾಲ್ ಆಫ್ ಮನಿ ಬರುತ್ತೆ. ಆ ಮನಿನ ನಾವು ಫಿಸಿಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ. ಸೊ ಈಗ ಶಾರ್ಟ್ ಫಾಲ್ ಬಂದಾಗ ಗೌರ್ಮೆಂಟ್ ಏನ್ ಮಾಡಬೇಕು, ಹೋಗ್ಬಿಟ್ಟು ಯೂಶಲಿ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಬಾಂಡ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಾಂಡ್ಗಳನ್ನ ಕೊಟ್ಬಿಟ್ಟು ಅದು ಬಾರೋ ಮಾಡುತ್ತೆ. ಸೊ ಫಿಸಿಕಲ್ ಡೆಫಿಸಿಟ್ ಫಾರ್ ಗೌರ್ಮೆಂಟ್ ಇಂಡಿಕೇಟ್ಸ್ ಬಿ ಬಾರೋಯಿಂಗ್ಸ್. ಸೊ ಅದು ಬಾರೋ ಮಾಡ್ಬಿಟ್ಟು ಆ ಡೆಫಿಸಿಟ್ ನ ಕಮ್ಮಿ ಮಾಡ್ಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಏನ್ ಕೇಳ್ತಾನೆ. ಇನ್ ದ ರೀಸೆಂಟ್ ಟೈಮ್ಸ್ ಇಂಡಿಯಾ ಇಸ್ ಗೋಯಿಂಗ್ ಥ್ರೂ ಸ್ಟಾಗ್ಫ್ಲೇಷನ್ ಇಶ್ಯೂ. ವಿಚ್ ಆಫ್ ದಿ ಫಾಲೋಯಿಂಗ್ ಕರ್ವ್ ಕ್ಯಾನ್ ಬಿ ಅಪ್ಲೈಡ್ ಟು ದಿಸ್ ಸಿಚುಯೇಷನ್. ಸೊ ಇಲ್ಲಿ ಕಾಸ್ನೆಟ್ ಕರ್ವ್, ಲ್ಯಾಫೆರ್ ಕರ್ವ್, ಲಾರೆನ್ಸ್ ಕರ್ವ್, ಫಿಲಿಪ್ ಕರ್ವ್ ಅಂತ ಕೊಟ್ಟಿದ್ದಾರೆ.
ಒಂದೊಂದೇ ಫಸ್ಟ್ ಈ ಸ್ಟಾಗ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳೋಣ. ಸೊ ಇನ್ಫ್ಲೇಷನ್ ಪ್ಲಸ್ ಸ್ಟಾಗ್ನೆಂಟ್ ಗ್ರೋತ್ ಈಸ್ ಈಕ್ವಲ್ ಟು ಸ್ಟಾಗ್ಫ್ಲೇಷನ್ ಅಂತಾರೆ. ಸೊ ಇನ್ಫ್ಲೇಷನ್ ಮತ್ತೆ ಸ್ಟಾಗ್ನೆಂಟ್ ಗ್ರೋತ್ ಎರಡನ್ನ ಆಡ್ ಮಾಡಿದ್ರೆ ನಿಮಗೆ ಸ್ಟಾಗ್ಫ್ಲೇಷನ್ ಅಂತ ಹೇಳ್ತಾರೆ. ಏನು ಇದು ಕ್ರಿಯೇಟ್ ಮಾಡುತ್ತೆ? ಸ್ಲೋ ಎಕನಾಮಿಕ್ ಗ್ರೋತ್ ಆರ್ ಅ ರಿಸೆಷನ್, ಹೈ ಅನ್ಎಂಪ್ಲಾಯ್ಮೆಂಟ್ ಅಂಡ್ ರೈಸಿಂಗ್ ಪ್ರೈಸ್. ಇದಕ್ಕೆಲ್ಲ ಕಾರಣ ಈ ಸ್ಟಾಗ್ಫ್ಲೇಷನ್ ಆದ್ರೆ ಎಕನಾಮಿಕ್ ಗ್ರೋತ್ ಸ್ಲೋ ಆಗ್ಬಿಡುತ್ತೆ, ರಿಸೆಷನ್ ಬರುತ್ತೆ, ಹೈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರುತ್ತೆ, ಮತ್ತೆ ಪ್ರೈಸಸ್ ಎಲ್ಲ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕೆ ಈ ತರದ ಸ್ಟಾಗ್ಫ್ಲೇಷನ್ ಏನಕ್ಕೆ ಆಗುತ್ತೆ ಅಂದ್ರೆ ನಮ್ದು ಫಿಸಿಕಲ್ ಪಾಲಿಸೀಸ್ ಸರಿಗಿಲ್ಲ ಅಂದ್ರೆ ಈ ರೀತಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈಗ ಬನ್ನಿ ಒಂದೊಂದೇ ಕರ್ವ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಕಾಸ್ನೆಟ್ ಕರ್ವ್ ಏನು ಅಂತ ಹೇಳಿದ್ರೆ, ಹಿ ವಾಸ್ ಅನ್ ಎಕನಾಮಿಸ್ಟ್, ಸೈಮನ್ ಕಾಸ್ನೆಟ್ ಅಂದ್ಬಿಟ್ಟು 1950-1960 ಇದ್ದಿದ್ದು. ಅವನ ಅಕಾರ್ಡಿಂಗು ಅವನು ಒಂದು ಹೈಪೋಥಿಸಿಸ್ ಕ್ರಿಯೇಟ್ ಮಾಡಿಯಾನೆ. ಏನಂದ್ರೆ ಮಾರ್ಕೆಟ್ ಫೋರ್ಸಸ್ ಫಸ್ಟ್ ಇನ್ಕ್ರೀಸ್ ಅಂಡ್ ದೆನ್ ಡಿಕ್ರೀಸಸ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಅಂದ್ರೆ ಮಾರ್ಕೆಟ್ ಫೋರ್ಸಸ್ ಇನ್ಕ್ರೀಸ್ ಆದಂಗೆ ಅದು ಎಕನಾಮಿಕ್ ಇನ್ಇಕ್ವಾಲಿಟಿನ ಡಿಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಲ್ಯಾಫೆರ್ ಕರ್ವ್ ಇದನ್ನ ಮಾಡಿದ್ದು ಆರ್ಥರ್ ಲ್ಯಾಫೆರ್ ಅಂದ್ಬಿಟ್ಟು. ಅವನು ರಿಲೇಶನ್ಶಿಪ್ ಬಿಟ್ವೀನ್ ಟ್ಯಾಕ್ಸ್ ರೇಟ್ ಅಂಡ್ ಅಮೌಂಟ್ ಆಫ್ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಟೆಡ್ ಬೈ ಗೌರ್ಮೆಂಟ್, ಇದು ಎರಡರದ್ದು ಸ್ಟಡಿ ಮಾಡ್ದ. ಆಗ ಏನ್ ಹೇಳ್ದ ಅಂದ್ರೆ ಅವನು, ನೀವೇನಾನ ಟ್ಯಾಕ್ಸ್ ರೇಟ್ನ ಕಮ್ಮಿ ಮಾಡ್ತು ಅಂದ್ರೆ ಅದು ನಿಮ್ದು ಟೋಟಲ್ ಟ್ಯಾಕ್ಸ್ ರೆವೆನ್ಯೂನ ಕಟ್ಟಕ್ಕೆ, ಅಂದ್ರೆ ತುಂಬಾ ಜನ ಕಟ್ತಾರೆ ಆ ಟ್ಯಾಕ್ಸ್ ರೇಟ್ನ ಕಮ್ಮಿ ಮಾಡಿದ್ರೆ ತುಂಬಾ ಜನ ಟ್ಯಾಕ್ಸ್ ರೇಟ್ ಕಮ್ಮಿ ಆಯ್ತು ಅಂತ ಕಟ್ತಾರೆ ಅಂತ ಅವನು ಒಂದು ಥಿಯರಿನ ಡಿವೈಸ್ ಮಾಡ್ಯಾನೆ. ನೆಕ್ಸ್ಟ್ ಲಾರೆನ್ಸ್ ಕರ್ವ್. ಏನು ಲಾರೆನ್ಸ್ ಕರ್ವ್ ಅಂದ್ರೆ, ಇವನು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಿಯಾನೆ. ಓಕೆ, ಏನ್ ಮಾಡ್ತಾನೆ ಅವನು, ಒಂದು ಗ್ರಾಫ್, ಫಾರ್ ಎಕ್ಸಾಂಪಲ್ ಈ ತರ ಒಂದು ಗ್ರಾಫ್ ಹಾಕೊಂಡವನು. ಓಕೆ, ಇದು ನಿಂಗೆ ಬರ್ಕೊಬಿಡೋಣ ಗ್ರಾಫು, ಸೊ ದಟ್ ಈಸಿ ಆಗುತ್ತೆ. ಹಿಂಗೊಂದು ಗ್ರಾಫು, ಇದೊಂದು ಗ್ರಾಫು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕಿ, ಒಂದು ಆಕ್ಸಿಸ್ ಅಲ್ಲಿ ಪರ್ಸೆಂಟೇಲ್ ಆಫ್ ಪಾಪ್ಯುಲೇಷನ್. ಓಕೆ, ಪರ್ಸೆಂಟೇಲ್ ಆಫ್ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಲ್ ಆಫ್ ಪಾಪ್ಯುಲೇಷನ್, ಇನ್ನೊಂದು ಆಕ್ಸಿಸ್ ಅಲ್ಲಿ ಇನ್ಕಮ್ ಆರ್ ವೆಲ್ತ್ ಅದನ್ನ ಹಾಕಿ ಅವನು ಏನ್ ಮಾಡ್ದ, ಈ ತರ ಇರುತ್ತೆ ಅಂತ ಹೇಳ್ದ. ಓಕೆ, ಸೊ ಈ ತರ ಇರುತ್ತೆ, ಇಲ್ಲ ಅಂದ್ರೆ ಈ ತರ ಒಂದು ಇದಾಗ್ಬಿಡುತ್ತೆ. ಈಗ ಫಾರ್ 10% ಪಾಪ್ಯುಲೇಷನ್ ಇದ್ರೆ ಇಷ್ಟು ಇನ್ಕಮ್ ಇರಬೇಕು, 20% ಪಾಪ್ಯುಲೇಷನ್ ಇದ್ರೆ ಇಷ್ಟು ಇನ್ಕಮ್, 80% ಪಾಪ್ಯುಲೇಷನ್ ಇಷ್ಟು ಇನ್ಕಮ್ ಅಂತ ಅವನು ಥಿಯರಿನ ಹೇಳ್ದ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಫಿಲಿಪ್ ಕರ್ವ್ ಅಂತ ಹೇಳ್ತಾರೆ. ಏನಪ್ಪ ಈ ಫಿಲಿಪ್ ಕರ್ವ್ ಅಂದ್ರೆ, ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಹ್ಯಾವ್ ಅ ಸ್ಟೇಬಲ್ ಅಂಡ್ ಇನ್ವರ್ಸ್ ರಿಲೇಶನ್ಶಿಪ್. ಓಕೆ, ಸ್ಟೇಬಲ್ ಅಂಡ್ ಇನ್ವರ್ಸ್ ರಿಲೇಶನ್ಶಿಪ್ ಅಂದ್ರೆ ಏನು ಅಂದ್ರೆ, ಎಕನಾಮಿಕ್ ಗ್ರೋತ್ ಆದ್ರೆ ಇನ್ಫ್ಲೇಷನ್ ಬರುತ್ತೆ, ವಿಚ್ ಇನ್ ಟರ್ನ್ ಲೀಡ್ಸ್ ಟು ಮೋರ್ ಜಾಬ್ಸ್ ಅಂಡ್ ಲೆಸ್ ಎನ್ವೈರನ್ಮೆಂಟ್. ಸೊ ಈಗ ನಮಗೆ ಬಂದಿರೋದೇನೋ ಸ್ಟಾಗ್ಫ್ಲೇಷನ್, ಇನ್ಫ್ಲೇಷನ್ ಇದೆ, ಸ್ಟಾಗ್ನೆಂಟ್ ಗ್ರೋತ್ ಇದೆ. ಸೊ ಇನ್ಫ್ಲೇಷನ್ ಮತ್ತೆ ಗ್ರೋತ್ ಎರಡು ಬರೋದು. ಸೊ ಕರೆಕ್ಟ್ ಆನ್ಸರ್ ಬಂದು ಫಿಲಿಪ್ಸ್ ಕರ್ವ್. ಸೊ ಈ ಫಿಲಿಪ್ ಕರ್ವ್ ಅಲ್ಲಿ ನಮಗೆ ಇನ್ಫ್ಲೇಷನ್ ಮತ್ತೆ ಎಕನಾಮಿಕ್ ಗ್ರೋತ್ ಎರಡೂ ಬರುತ್ತೆ, ಅದಕ್ಕೆ ಈ ಫಿಲಿಪ್ಸ್ ಕರ್ವ್ ನಮಗೆ ಅನ್ವಯಿಸುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್ ಏನ್ ಕೇಳ್ತಾನೋ, ಕಾಬ್ ವೆಬ್ ಫಿನೋಮಿನನ್ ಇಸ್ ಅ ನ್ಯೂಸ್ ಅಸೋಸಿಯೇಟೆಡ್ ವಿತ್ ಅಂತ ಹೇಳ್ತಾರೆ. ಪ್ರೈಸ್ ಆಫ್ ಸರ್ಟನ್ ಗುಡ್ ವಿಟ್ನೆಸಿಂಗ್ ಫ್ಲಕ್ಚುಯೇಷನ್ ದಟ್ ಆರ್ ಸೈಕ್ಲಿಕ್ ನೇಚರ್, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಫಿನೋಮಿನನ್, ಇನ್ಕ್ರೀಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಡಿಕ್ರೀಸ್ಡ್ GDP ಗ್ರೋತ್ ರೇಟ್, ಓಷನ್ ಕರೆಂಟ್ ಮೂವ್ಮೆಂಟ್, ಇದನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಕಾಬ್ ವೆಬ್ ಫಿನೋಮಿನನ್ ಅಂದ್ರೆ ಏನು, ಅಥವಾ ಮಾಡೆಲ್ ಥಿಯರಿ ಅಂದ್ರೆ ಏನು ಅಂದ್ರೆ, ಅದೊಂದು ಎಕನಾಮಿಕ್ ಮಾಡೆಲ್. ಅದು ಏನು ಹೇಳುತ್ತಂದ್ರೆ, ಪ್ರೈಸ್, ಈಗ ಯಾವುದೇ ಒಂದು ಕಮಾಡಿಟಿದು ಪ್ರೈಸ್ ಇಟ್ ಡಿಪೆಂಡ್ಸ್ ಅಪಾನ್ ಸರ್ಟನ್ ಪೀರಿಯಡ್ಸ್. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಕೋವಿಡ್ ಸಿಚುವೇಶನ್ ಅಲ್ಲಿ ಇದ್ವಿ. ಕೋವಿಡ್ಗಿಂತ ಮುಂಚೆನೆ ಆಗ ನಮಗೆ ಈರುಳ್ಳಿ ರೇಟು 100 ರೂಪಾಯಿಗೆ ಹೋಗ್ಬಿಟ್ಟಿತ್ತು ಪರ್ kg. ಓಕೆ, ಇದು ಏನಕ್ಕಾಯ್ತು, ತುಂಬಾ ಜನ ಆ ಸೀಸನ್ ಅಲ್ಲಿ ಈರುಳ್ಳಿ ಬೆಳೆದಿರ್ಲಿಲ್ಲ, ಡಿಮ್ಯಾಂಡ್ ತುಂಬಾ ಆಗ್ಬಿಡ್ತು, ಅದು ಪ್ರೈಸ್ 100 ರೂಪಾಯಿವರೆಗೂ ಹೋಗ್ಬಿಡ್ತು. ಓಕೆ, ಸೊ ಅದರಿಂದ ಈ ಕಾಬ್ ವೆಬ್ ಫಿನೋಮಿನಾ ಇಂದ ಇದು ಹೋಗಿದ್ದು. ಓಕೆ, ಅದೇ ಈಗ ನೋಡ್ತು ಅಂದ್ರೆ, ಈಗ ಈರುಳ್ಳಿ ಪ್ರೈಸ್ ಬಂದು ನಿಮ್ಗೆ 10 ರೂಪಾಯಿಗಿದೆ, 6 ರೂಪಾಯಿಗಿದೆ, 8 ರೂಪಾಯಿಗಿದೆ, 7 ರೂಪಾಯಿಗಿದೆ, ಹಿಂಗೆ ಈ ಸೈಕ್ಲಿಕ್ ಫಿನೋಮಿನನ್ ಅದು. ಓಕೆ, ಓನ್ಲಿ ಸರ್ಟನ್ ಟೈಮ್ ಅಲ್ಲಿ ಅದು ಇದನ್ನ ರೀಚ್ ಆಗುತ್ತೆ, ಅದನ್ನ ನಾವು ಕಾಬ್ ವೆಬ್ ಫಿನೋಮಿನನ್ ಅಂತ ಕರಿತೀವಿ. ಇಲ್ಲಿ ಎಲ್ಲ ನೋಡ್ತಂದ್ರೆ ನಿಮ್ಗೆ ನೋಡಿ, ಫಸ್ಟ್ ಒನ್ ಹೇಳುತ್ತೆ ಪ್ರೈಸ್ ಆಫ್ ಸರ್ಟನ್ ಗುಡ್ಸ್ ವಿಟ್ನೆಸ್ ಫ್ಲಕ್ಚುಯೇಷನ್ ದಟ್ ಆರ್ ಸೈಕ್ಲಿಕ್ ಇನ್ ನೇಚರ್. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮ್ಗೆ ಎ, ಪ್ರೈಸ್ ಆಫ್ ಸರ್ಟನ್ ಗುಡ್ಸ್ ವಿಟ್ನೆಸ್ ಫ್ಲಕ್ಚುಯೇಷನ್ ದಟ್ ಆರ್ ಸೈಕ್ಲಿಕ್ ಇನ್ ನೇಚರ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್.
ಓಕೆ ಬನ್ನಿ ಫ್ರೆಂಡ್ಸ್ ನೋಡೋಣ ಏನಂತ ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ತಾರೆ ಅಡರೆನ್ಸ್ ಟು ಕೋರ್ ಪ್ರಿನ್ಸಿಪಲ್ ಅಂಡ್ ಸಬ್ ಟೆಕ್ಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಡರೆನ್ಸ್ ಟು ಅದರ್ ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಅಬೌವ್ ಅಂತ ಇದೆ. ಫಸ್ಟ್ ಆಫ್ ಆಲ್ ನಾವು ಏನಿದು ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಮೀನ್ಸ್ ಅಡರೆನ್ಸ್ ಟು ದಿ ಕೋರ್ ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂದ್ರೆ ನಮ್ಮ ಶಬರಿಮಲೆ ಟೆಂಪಲ್. ಸೊ ಶಬರಿಮಲೆ ಟೆಂಪಲ್ ಅಲ್ಲಿ ಸರ್ಟನ್ ಏಜ್ ಗ್ರೂಪ್ ಆಫ್ ವುಮೆನ್ಸ್ಗೆ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಬಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 14, 21 ಅಂಡ್ 25 ಏನೋ ರಿಲಿಜಿಯಸ್ ಫ್ರೀಡಮ್, ಜೆಂಡರ್ ಈಕ್ವಾಲಿಟಿ ಅಂಡ್ ರೈಟ್ ಆಫ್ ವುಮೆನ್ ಟು ವರ್ಷಿಪ್ ಗ್ಯಾರಂಟಿಡ್, ಈ ಆರ್ಟಿಕಲ್, ಈ 3 ಆರ್ಟಿಕಲ್ ಅಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ರು. ಓಕೆ, ಸೊ ಅದನ್ನ ರೀಇನಿಷಿಯೇಟ್ ಮಾಡ್ಬಿಟ್ಟು ಅದಕ್ಕೆ ಏನಂದ್ರು, ಇಲ್ಲ ಹೆಣ್ಮಕ್ಳನ್ನ ನಾವು ಶಬರಿಮಲೆ ಟೆಂಪಲ್ಗೆ ಕಳಿಸ್ಬೋದು ಅಂತ ಇದು ಮಾಡಿದ್ರು. ಸೊ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಸೊ ಕಾನ್ಸ್ಟಿಟ್ಯೂಷನ್ ಅಡರೆನ್ಸ್ ಟು ಕೋರ್ ಪ್ರಿನ್ಸಿಪಲ್. ಸೊ ಕೋರ್ ಪ್ರಿನ್ಸಿಪಲ್ಲೇ ಹೇಳ್ತಾ ಐತೆ ನೀವು ಇದನ್ನೆಲ್ಲ ಮಾಡ್ಬೋದು ಅಂದ್ಬಿಟ್ಟು, ಬಟ್ ಅವರು ಬಿಡ್ತಾ ಇಲ್ಲ. ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಕರಿತೀವಿ. ಸೊ ಈ ಎರಡರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಅಡರೆನ್ಸ್ ಟು ಕೋರ್ ಪ್ರಿನ್ಸಿಪಲ್ ಅಂಡ್ ಸಬ್ ಟೆಕ್ಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಸೆಂಟ್ರಲ್ ಕೌಂಟರ್ ಟೆರರಿಸಮ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇನ್ ಇಂಡಿಯಾ? ಸೊ ಆ ಲಾನ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಯಾವುದು ಅಂತ ಕೇಳ್ತಾರೆ. ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಅಲ್ಲ, ರಿಸರ್ಚ್ ಅನಾಲಿಸಿಸ್ ವಿಂಗು, ಇದು ಇಂಟೆಲಿಜೆನ್ಸ್, ಫಾರಿನ್ ಇಂಟೆಲಿಜೆನ್ಸ್ ಇದು ರಾ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೌಂಟರ್ ಟೆರರಿಸಮ್ ಅಂಡ್ ಕೌಂಟರ್ ರಾಡಿಕಲೈಸೇಷನ್ ಡಿವಿಷನ್. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಸಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NIA ಅಂತ ಮಾಡಿದ್ದಾರೆ. ಅದು ಮುಂಬೈ ಮೇಲೆ 26/11 ಅಟ್ಯಾಕ್ ಆದಾಗ ನಾವು ಟೆರರಿಸಮ್ನ ತಡಿಬೇಕು, ಅದು ಆಕ್ಕಿಂತ ಮುಂಚೆನೆ ಅದನ್ನ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಸಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಮಾಡಿದ್ರು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್ ಏನ್ ಕೇಳ್ತಾರೆ ನೋಡೋಣ. ಆರ್ಟಿಕಲ್ 131 ರಿಲೇಟ್ಸ್ ಟು, ಆರ್ಟಿಕಲ್ 131 ಏನಕ್ಕೆ ರಿಲೇಟ್ ಆಗುತ್ತೆ ಅಂತ ಕೇಳ್ತಾರೆ. ಒರಿಜಿನಲ್ ಜ್ಯೂರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್, ಅಡ್ವೈಸರಿ ಜ್ಯೂರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್, ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಬೈ ಪ್ರೆಸಿಡೆಂಟ್, ದಿ ಆರ್ಟಿಕಲ್ ಸ್ಟ್ಯಾಂಡ್ಸ್ ರಿಪೆಲ್ಡ್. ಸೊ ಫಸ್ಟ್ ಆಫ್ ಆಲ್ ಇದ್ರ ಆರ್ಟಿಕಲ್ 131 ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ, ಪರ್ಪಸ್ ಕಾನ್ಸ್ಟಿಟ್ಯೂಷನ್ ಇಸ್ ಟು ಅಪ್ಹೋಲ್ಡ್ ದಿ ಸ್ಪಿರಿಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತೀವಿ ನಾವು. ಓಕೆ, under this article the Supreme Court has original jurisdiction to decide upon a matter of dispute between the states or between union and state. So state ಏನನ್ನ ಸ್ಟೇಟ್ಗಳಿಗೆ ಪ್ರಾಬ್ಲಮ್ ಇದ್ದಾಗ ಆಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಸೆಂಟ್ರಲ್ ಮತ್ತೆ ಸ್ಟೇಟ್ ಇದ್ದಾಗ ಆದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿ ಒರಿಜಿನಲ್ ಜ್ಯೂರಿಡಿಕ್ಷನ್ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಎ, ಒರಿಜಿನಲ್ ಜ್ಯೂರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್ ಏನ್ ಕೇಳ್ತಾರೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್, ಕನ್ಸಿಡರ್ ದಿ ಫಾಲೋಯಿಂಗ್ ಅಬೌಟ್ ಪೇಮೆಂಟ್ ಬ್ಯಾಂಕ್. ಓಕೆ, ಸೊ Post Payment Bank is India's first payment bank. It will offer all services that a commercial bank offers. No need to maintain SLR, statutory liquidity ratio. It does not provide debit and credit card. Okay, so India ಪೋಸ್ಟ್ ಅವರು ಅವ್ರದ್ದೇ ಒಂದು ಬ್ಯಾಂಕ್ ಮಾಡ್ಬಿಟ್ಟು ಆ ಬ್ಯಾಂಕಿಂದ ಥ್ರೂ ಸರ್ವಿಸಸ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರೊಳಗೆ ಅವರು ಇದು ಇಂಡಿಯಾಸ್ ಫಸ್ಟ್ ಪೇಮೆಂಟ್ ಬ್ಯಾಂಕು ಅಂಡ್ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ ಏನು ಕೊಡುತ್ತೋ ಅದೆಲ್ಲ ಫೆಸಿಲಿಟಿನೂ ನೀವು ಇಂಡಿಯನ್ ಪೋಸ್ಟ್ ಬ್ಯಾಂಕಲ್ಲಿ ನೀವು ಮಾಡ್ಕೋಬೋದು. ಆಮೇಲೆ ಮಿನಿಮಮ್ ಅಕೌಂಟಲ್ಲಿ ಇಷ್ಟು ದುಡ್ಡು ಇರಬೇಕು ಅಂತ ಇರುತ್ತೆ ಬೇರೆ ಬ್ಯಾಂಕಲ್ಲಿ, ಬಟ್ ಇದರೊಳಗೆ ಮಿನಿಮಮ್ ಅಮೌಂಟ್ ಏನು ಇರೋದು ಬೇಕಾಗಿಲ್ಲ. ಅಂಡ್ ಅವರು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಕೊಡಲ್ಲ, ಬಟ್ ವರ್ಚುವಲಿ ನೀವು ಮಾಡ್ಕೋಬೋದು. ನೀವು ವರ್ಚುವಲ್ ಕಾರ್ಡ್ಸ್ಗಳು ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಬಂದು 1, 2, 3 and 4. ಸೊ ಈ 4 ಆಪ್ಷನ್ನು ಅದರೊಳಗೆ ಕೊಟ್ಟು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ, ವಿಚ್ ಆಫ್ ದಿ ಫಾಲೋಯಿಂಗ್ ಲಾಸ್ were recently used by government in India to deal with COVID-19 for imposing lockdown and social distancing? Disaster Management Act 2005, Epidemic Disease Act 1897. ಸೊ COVID-19ನ ಲಾಕ್ಡೌನ್ ಇಂಪೋಸ್ ಮಾಡ್ಬೇಕಾದ್ರೆ ಈ ಎರಡೂ ಲಾನು ಅವರು ಅನ್ವಯಿಸಿದ್ರು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಮತ್ತೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್. ಸೊ ಕರೆಕ್ಟ್ ಆನ್ಸರ್ ಬಂದು ಬೋತ್ ಆಫ್ ದೆಮ್ ವೇರ್ ಇಂಪ್ಲಿಮೆಂಟೆಡ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ. ಕರೆಂಟ್ ಅಫೇರ್, ಜನರಲ್ ನಾಲೆಜು
ಆ ಇಯರ್ದಲ್ಲಿ ಏನೇನು ಇವೆಂಟ್ ನಡೀತೋ ಅದು ಮಾತ್ರ ಕೇಳಿದ್ದು. ಇದು ಜಸ್ಟ್ ನಿಮಗೆ ಗ್ಲಾನ್ಸ್ ಕೊಟ್ಟಿನಿ ಯಾವ ರೀತಿ ಕ್ವಶನ್ಸ್ಗಳು ಕೇಳ್ಬೋದು ನಿಮಗೆ. ಸೊ ಇದನ್ನೇ ಇಟ್ಕೊಂಡು ನೀವು ಇದೇ ಥರ ಕ್ವಶನ್ಸ್ಗಳನ್ನ ನೀವು ನೆಕ್ಸ್ಟ್ ಇಯರ್ಗೆ ಓದ್ಕೊಳ್ಳಿ, ಅದು ತುಂಬ ಈಸಿ ಆಗುತ್ತೆ. ದಯವಿಟ್ಟು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೋಗುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಇದು. ತುಂಬ ಜನ ಆಗ್ತಾರೆ ಸರ್ ಈ ವಿಡಿಯೋಗಳಿಂದ ತುಂಬ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡೀನಿ ಅಂದ್ಬಿಟ್ಟು. ದಯವಿಟ್ಟು ಶೇರ್ ಮಾಡಿ, ಅದೇ ಥರ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.